ಅಯ್ಯೋ ಸುಗುಣನ್ ಗಂಡ ಇವನ ಛೇ 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 ಥೋ ಅಯ್ಯಪ್ಪ ಏನೇನು ಚೆನ್ನಾಗಿಲ್ಲ. ಅಯ್ಯೋ ಹೆಂಗಿದ್ದಾನೆ ನೋಡು, ಎಷ್ಟು ವಯಸ್ಸಾಗೈತೆ, ಮತ್ತೆ ಇಬ್ರು ಮಕ್ಳು ಇದ್ದಾರೆ ಅಂತಂದ್ರೆ ವಯಸ್ಸಾಗಿರುತ್ತಪ್ಪ. ಅಯ್ಯೋ ಅಯ್ಯೋ ಅಲ್ಲಿ ಮುದುಕ ಆಗಿದ್ದಂಗ ಇದ್ದಾನೆ. ಇಂಥವ್ನಾಗ ಮದುವೆ ಆಗಿದ್ದಾಳಲ್ಲ ಈ ಸುಗುಣ. ಅಯ್ಯೋ ಏನೇನು ಚೆನ್ನಾಗಿಲ್ಲ. ಅಯ್ಯಪ್ಪ ಎಷ್ಟು ವಯಸ್ಸು ಡಿಫ್ರೆನ್ಸು ಏನೋ, ಒಂದು 15-20 ವರ್ಷ ಡಿಫ್ರೆನ್ಸ್ ಇರುತ್ತೆ. ವಯಸ್ಸು ಹೋಗೈತಪ್ಪ. ಹೆಂಗಿದ್ದಾನೆ ನೋಡು. ಚೆನ್ನಾಗೇ ಇಲ್ಲ ಸುಗುಣನ್ ಗಂಡ. ನಾನು ನೋಡಬೇಕು ಅಂತ ತುಂಬ ಆಸೆ ಆಗಿತ್ತು. ಹೆಂಗೋ ಎಲ್ಲಿಂದಲ್ಲ ಫೋಟೋ ಸಿಕ್ಬಿಡ್ತತ್ಲಾಗೆ. ಯಾರೋ ಹಾಕಿದ್ದಾರೆ. ಯಾರೋ 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 ಕಳಿಸಿದ್ದಾರೆ. ವರ್ಷ ಅವ್ರ ಫೋನಿಗೆ ಯಾಕೆ ಕಳಿಸಿದ್ರಪ್ಪ? ನನ್ನ ಫೋನ್ ಇದ್ದರೆ ಗೊತ್ತಾಗೋದು. ಅವಳದೇ ಸ್ಟೇಟಸ್ ಅನಿಸುತ್ತೆ. ಕಳಿಸಿರೋದೆಲ್ಲ ಸ್ಟೇಟಸ್ಗೆ ಹಾಕಿದ್ದಾಳೆ. ಅಬ್ಬಾ 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 ಈ ಅಪ್ಪನ ಸ್ಟೇಟಸಿಗೆ ಬೇರೆ ಹಾಕಿದ್ದಾಳೆ. ನಾನು ಫೋನ್ ತೊಗೋಬೇಕಪ್ಪ. ಫಸ್ಟ್ ಫೋನ್ ತೊಗೊಂಡಿಲ್ಲ. ವರ್ಷ ಅವ್ರಿಗೆ ಹೇಳಿದ್ದೀನಿ ನಾನು ಫೋನ್ ಇಟ್ಕೊಳ್ಳಲ್ಲ ಅಂತ ಹೇಳಿ, ನಾನು ಫೋನ್ ತೊಗೊಳಲ್ಲ ಅಂತ ಹೇಳಿದ್ದೆ. ಹೆಂಗೋ ವರ್ಷ ಫೋನಲ್ಲೇ ಐತೆ. ಹೆಂಗೋ ಬೇಜಾರಾಗೋದು. ಸುಮ್ಮನೆ ನೋಡ್ತಾ ಇದ್ದೆ, ಹಿಂಗೆ ನೋಡಿದೆ. ಈ ಅಪ್ಪನ ಬೇರೆ ಇನ್ನೂ ಸ್ಟೇಟಸ್ಗೆ ಹಾಕಿದ್ದಾಳೆ. ವಯಸ್ಸಂದರೆ ವಯಸ್ಸಾಗೈತಿ. ಏನು ವಿಜಿ ಹಂಗೆ ನೋಡ್ತಾ ಇದೆಯಾ ನನ್ನ ಫೋನಾಗೆ? ಏನಿಲ್ಲ, ಆ ಸುಗುಣ ಫೋಟೋ ಹಾಕಿದ್ಲು ಅವ್ರ ಗಂಡಂದ. ಅದನ್ನ ನೋಡಿ ನಗ್ತಾ ಇದ್ದೆ. ಅಯ್ಯೋ ಇವಳಿಗೆ ಏನು ಬಂದಿತ್ತು ಇಂಥ ಮುದ್ಕೊಂಡು ಹೋಗಿ ಮದುವೆ ಆಗೋ ಅಂಥದ್ದು ಅಂತ ಹೇಳಿ ನೋಡ್ತಾ ಇದ್ದೆ. ಅದನ್ನ ಸ್ಟೇಟಸ್ಸಿಗೆ ಬೇರೆ ಹಾಕೊಂಡು ಫೋಟೋ ಹೊಡೆದು. ಅಯ್ಯೋ ಗಂಡ ಏನೇನು ಚೆನ್ನಾಗಿಲ್ಲ, ಎಷ್ಟು ವಯಸ್ಸು ಹೋಗೈತೆ ನೋಡು. ಇಂಥವಳನ್ನ ಹೆಂಗೆ ಮದುವೆ ಆದ್ಲು ಏನೋ. ಅಯ್ಯೋ ಎಂಥವನೋ ಏನೋ, ಇವ್ನು ನೋಡಿದ್ರೆ ಹಿಂಗೆ ಇದ್ದಾನೆ, ಹೆಂಗೆ ನೋಡ್ಕೊಂತಾನೋ ಏನೋ. ನಾನು ಅವತ್ತೇ ನೋಡಿದೆ ವಿಜಿ, ನಿನಗೆ ಫೋಟೋ ತೋರ್ಸೋಣ ಅಂತ ಅಂದ್ಕೊಂಡೆ. ಅವತ್ತು ತಿರುಗಿ ನೋಡಿದೆ, ಅದು ಇನ್ನೊಂದ್ಸತಿ ಹಾಕಿರಲಿಲ್ಲ ಫೋಟೋ. ಮತ್ತು ಇವತ್ತು ಹಾಕಿದ್ದಾಳೇನೋ. ನೋಡು ಏನೇನು ಚೆನ್ನಾಗಿಲ್ಲ ಅಲ್ಲ. ಹೆಂಗೈದಾನೆ ನೋಡು. ಅಯ್ಯೋ ಹೆಂಗನ ಆದ್ಲು. ಮೊದಲೇ ಸ್ಟ್ಯಾಂಡರ್ಡ್ ಅಂತಾಳೆ ಅವಳು. ನಾನು ಹೆಂಗಿದ್ದೀನಿ, ನಾನು ತುಂಬ ಸ್ಟ್ಯಾಂಡರ್ಡು ಅಂತ ಮೆರಿತಾ ಇದ್ಲು ಸುಗುಣ. ಹೋಗಿ ತನ್ನ ಮದುವೆ ಆಗ ಅಂತ ಪರಿಸ್ಥಿತಿ ಬಂತು. ಅಯ್ಯೋ ಏನೇನು ಚೆನ್ನಾಗಿಲ್ಲ ನೋಡೋಕ್ಕಾದ್ರೂ ಸ್ವಲ್ಪನಾದ್ರೂ. ಅಯ್ಯೋ ಹಳೆ ಓಲ್ಡ್ ಗಾಡಿ. ನಂತರ ಸ್ವಲ್ಪನೂ ಇಲ್ಲ ಅಲ್ಲ ವಿಜಿ? ನೀವೆಲ್ಲಿ ಅವರೆಲ್ಲಿ? ಅಯ್ಯೋ ನಿಮ್ಮ ಕಾಲ ಐತಲ್ಲ ಹಂಗಿಲ್ಲ. ನಿಮ್ಮ ಮುಖ ನೋಡಿ ಹಿಂಗೈತೆ. ಸ್ವಲ್ಪನೂ ಚೆನ್ನಾಗಿಲ್ಲ ತಗ. ಇವನು ಯಾತ್ರ ಮನುಷ್ಯ ಅಂತ ಹೇಳಿ ಹೋಗಿ ಮದುವೆ ಆದ್ಲು ಏನೋ ಈ ಸುಗುಣ. ಹೆಂಗಾದ್ಲಪ್ಪ, ಭಾಳ ಸ್ಟ್ಯಾಂಡರ್ಡ್ ಅವಳು. ಅವ್ರ ಅಮ್ಮನೂ ತುಂಬ ಚೆನ್ನಾಗಿರೋರಿಗೆ ಕೊಡಬೇಕು ಅಂತ ಅನ್ಕೊಂತಿತ್ತು. ಹೆಂಗೆ ಕೊಡ್ತು ಅದು ಹಿಂಗೆಲ್ಲ ಆಗೈತಲ್ಲ, ಅದಕ್ಕೆ ಕೊಟ್ಟವ್ರಿ. ಇವನೇನು ಚೆನ್ನಾಗಿ ನೋಡ್ಕೊಂಬನಲ್ಲ, ಗತಿಯದನಲ್ಲ ಅನಿಸುತ್ತೆ. ಚೆನ್ನಾಗಿದ್ರೆ ಚೆನ್ನಾಗಿ ನೋಡ್ಕೊಂತಾರೆ. ಇವನು ಇರೋದು ನೋಡಿದ್ರೆ ಹಿಂಗೆ ಇನ್ನು ಹೆಂಗೆ ನೋಡ್ಕೊಂತಾನೋ ಏನೋ. ಎಣ್ಣೆ ಪಣ್ಣೆ ಕುಡ್ಕೊಂಡು ಅದಕ್ಕೆ ಮತ್ತೆ ಹೆಂಡ್ತಿ ಸತ್ತೋಗಿರೋದು ಇವನು ಕಾಟ ಸಹಿಸ್ಕೊಳಕ್ಕಾಗ್ದಲೇ ಅದು ಸತ್ತೋಗಿದ್ದಾಳೆ. ಇನ್ನು ಮಕ್ಳು ನೋಡ್ಕೋಬೇಕು. ಅಯ್ಯೋ ಸುಗುಣನ್ಗೆ ಕಷ್ಟ ಯಾಕೆ ಬೇಕಾಗಿತ್ತಪ್ಪ? ಆ ಹುಡುಗರು ನೋಡ್ಕೋಬೇಕು. ತನ್ನ ಗಂಡನ ಕಟ್ಕೊಂಡು ಇವನು ನೋಡಿದ್ರೆ ಹೆಂಗೆ ಇದ್ದಾನೋ ದುಡ್ದಾಗ್ತಾನೋ ಇಲ್ವೋ, ತನ್ನ ಮದುವೆ ಆಗಂಥದ್ದೇನು ಬಂದಿತ್ತಪ್ಪ ಈ ಸುಗುಣನ್ಗೆ? ಅವಳಿಗೆ ಹಂಗೆ ಅನಿಸುತ್ತೆ. ಯಾಕಂದ್ರೆ ಅದನ್ನ ಕಷ್ಟನ ಸುಖನ ಅಲ್ಲೇ ಇರ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಿಡು, ಇವಾಗ ಅವಳು ಹೋಗಿರೋದು ನಮಗೆ ಅನುಕೂಲ ಆಯ್ತಲ್ಲ. ಬರ್ರಪ್ಪ ಉಣ್ರಿ ವಿಜಿ, ಉಣ್ ಬರಮ್ಮ. ಊಟ ಮಾಡ್ತೀವಿ ತಡಿಯತ್ತೆ. ನನ್ನ ಜೀವನನೇ ವಾಸಿ ಇವಾಗ. ಒಳ್ಳೆ ಗಂಡ, ಅತ್ತೆ ಮಾವ ಎಲ್ಲ ಒಳ್ಳೆಯವರು. ನಮ್ಮ ಮನೆಗೆ ಎಲ್ಲರೂ ತುಂಬ ಒಳ್ಳೆಯವರು. ಇವತ್ತು ನಾನೇ ಪುಣ್ಯವಂತಿ ಅಂತ ಅನ್ನಿಸ್ತಾ ಐತೆ. ನಮ್ಮ ಅತ್ತೆ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳುತ್ತೆ, ನನ್ನ ಮಗಳ ಥರ ನೋಡ್ಕೊಳ್ಳುತ್ತೆ. ಇವತ್ತು ನಿಜ ಪಾಪ ಸುಗುಣಂದೆ. ಇವಾಗ ತುಂಬ ಹಿಂಗಾಗಿರೋದು. ಸುಮ್ಮನೆ ಆರಾಮಾಗಿ ಎಲ್ಲೇ ಇರ್ಬೋದಾಗಿತ್ತು. ನಾನು ಹೇಳಿದೆ ಇಬ್ಬರು ಇರೋಣ ಕಣಮ್ಮ ಚೆನ್ನಾಗಿ ಅಂತ ಹೇಳಿದ್ರೆ, ಹೋಗಿ ಬೇರೆ ಮದುವೆ ಆದ್ಲು ಅಮ್ಮ ಹೇಳ್ತು ಅಂತ ಹೇಳಿ ಅನುಭವಿಸ್ಲಿ. ಏನಾಯ್ತು ವಿಜಿ, ಯಾರನ್ನ ಸುಗುಣ ಅಂತ ಮಾತಾಡ್ತೀಯ? ಯಾಕೆ ಏನಾಗೈತಂತೆ? ಏನಾಗಿಲ್ಲ ಕಣತ್ತೆ. ಅಯ್ಯೋ ಫೋಟೋ ಹಾಕಿದ್ಲಾ ಗಂಡನ ಫೋಟೋನೋ, ಅದು ನಿನ್ನೇನು ಸ್ಟೇಟಸ್ಗೆ ಹಾಕಿದ್ಲು ಏನೋ. ಅವನಿರೋ ಗಮಕ್ಕೆ ಏನಂಗೆ ಪಸಂದಾಗೈದೆ ನಿಮ್ಮಂಗೆ ಸ್ಟೇಟಸ್ಸಿಗೆ ಬೇರೆ ಹಾಕಿದ್ಲು. ಏನೇನು ಚೆನ್ನಾಗಿಲ್ಲ. ಅಯ್ಯೋ ವಯಸ್ಸಾಗ್ಬಿಟ್ಟೈತೆ. ಅಯ್ಯೋ ನೋಡೋಕ್ಕಾಗಲ್ಲ, ಹಂಗೈದೆ. ಅಲ್ಲೇ ಓಲ್ಡ್ ಮಾಡ್ಲು ಕಣತ್ತೆ. ಚೆನ್ನಾಗಿಲ್ಲ. ನೋಡ್ಬಾ ಇಲ್ಲಿ, ನೋಡಿದೀಯೇ? ಇಲ್ಲ ಕಣೆ ವಿಜಿ, ನೋಡಿಲ್ಲ. ಇಲ್ಲ ತೋರಿಸಿಲ್ಲಿ ಹೆಂಗಿದೆ ನೋಡೋಣದೆಲ್ಲಿ. ನೋಡು ಅವನಿರೋದು ಕರ್ರಗೈದಾನೆ. ಏನು ಅಷ್ಟು ಲಕ್ಷಣ ಆಗೋವಿಲ್ಲ ಕರ್ಗಿದ್ರು. ಇವನೇ ತಗಿ ಬಡ ಸೆನಕ್ಕಿಲ್ಲ. ತಲೆಯೆಲ್ಲ ಬೆಳಗಾದಂಗಾಗಿತ್ತಲ್ಲೇ ಅದೇನೆ. ಮತ್ತೆ ಇಬ್ಬರು ಮಕ್ಕಳು ಇದ್ದಾವೆ, ಹಿರಿಯ ಹೆಂಡತಿ ಮಕ್ಕಳು ಅಂದರೆ ಎಷ್ಟು ವಯಸ್ಸಾಗಿರೋಕ್ಕಿಲ್ಲ. ಸುಗುಣನ್ಗೂ ಇವನ್ಗೂ ಎಷ್ಟು ಡಿಫ್ರೆನ್ಸ್ ಏನೋ ವಯಸ್ಸು. ಏನೇ ಸೆನಕ್ಕಿಲ್ಲಮ್ಮ. ಹೋಗು, ನಾವಿಲ್ಲಿ ಬಡ್ಕೊಂಡ್ವಿ, ಸುಮ್ಮನೆ ಇರ್ಲಿರಮ್ಮ. ನೀನು ಸೆನಕ್ಕಿರು, ಇವರು ಸೆನಕ್ಕಿರ್ತಾರೆ ಅಂತ ಹೇಳಿ ಅವ್ರಮ್ಮ ಏನಂಗೇನೆ ಕರ್ಕೊಂಡೋಗಿ ಮದುವೆ ಅದು. ಏನೇನು ಸೆನಕ್ಕಿಲ್ಲ ಪಾಪ. ಯಾಕಪ್ಪ ಈ ರೆಂಟ್ ಸತ್ತಿರೋದು?
ಯಾಕೆ ಸತ್ತಿರ್ತಾಳೆ ಇವನು ಕುಡ್ದು ಇವ್ನು ಇರೋದು ನೋಡಿದ್ರೆ ಗೊತ್ತಾಗ್ತೈತೆ ಕುಡ್ದು ಎಲ್ಲ ಸಾಲಗಿಲ್ಲ ಮಾಡ್ಕೊಂಡು ತುಂಬ ಏನ್ಸನೇನೋ ಅದಕ್ಕೆ ಅವ್ನು ಕಾಟನೇ ಬೇಡ ಅಂತ ಹೇಳಿ ಹಿರಿಯ ಹೆಂಡತಿ ಸೋತೋಗಿರ್ತಾಳೆ ಅದಕ್ಕೇನೆ ಇವಾಗ ಸುಗುಣ ಏನು ಬೇಕು ಈಗ ಅವಳು ಓದ್ಲು ಇವಾಗ ಇವಳಿಗೆ ಅದು ತಿರಿಕಮುತ್ತೆ ಇವಳು ಏನು ಬೇಕು ಅಷ್ಟೇನೆ ಆರಾಮಾಗಿ ಮನೆಗಿನ ಕೆಲಸ ಮಾಡ್ಕೊಂಡು ವಿಜಿ ಹೇಳ್ದಂಗೆ ಕೇಳ್ಕೊಂಡು ವಿಜಿ ನೋಡ್ಕೊಂಡಿದ್ದಿದ್ದಾರ ಆರಾಮಾಗಿರ್ಬೋದಾಗಿತ್ತು ಇದೆಲ್ಲ ಏನು ಬೇಕಾಗಿತ್ತಪ್ಪ ಕಷ್ಟ ಸುಗುಣನ್ಗೆ. ಅಯ್ಯೋ ನಾನು ಬಡ್ಕಂಡೆ ಮಂಜಮ್ಗೆ ಹೇಳ್ದೆ ಮಂಜಿಗೆ ಹೋಗಿ ಬೇಡ ಕಣೆ ಮಾಡಬೇಡ ಕಣೆ ಸುಮ್ಮನೆ ಚೆನ್ನಾಗಿರ್ತಾಳೆ ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ ಅಂದ್ರೂ ಕೇಳಲಿಲ್ಲ ಅದೇ ಹೋಗಿ ಮದುವೆ ಆದ್ಲು ಇವಾಗ ಅನ್ಬಸ್ಲಿನೇ ಚೆನ್ನಾಗಿಲ್ಲ ನೋಡು ಪಾಪ ಯೋಟ ಐತಿ ಹೆಂಗೆ ನೋಡ್ಕೊಂತಾನೆ ಹೇಳು ಅದಕ್ಕೆ ಇರೇಂಟಿಲ್ಲ ಪಾಪ ಅದಕ್ಕೆ ಕಾಣತ್ತೆ ಯಾರು ಮಕ್ಳನ್ನ ಬಿಟ್ಟು ಇದು ಮಾಡಲ್ಲ ಏನೋ ಈ ಒಂದು ಮಿಸ್ಟೇಕ್ ಇರೋದಕ್ಕೇನೆ ಹಿಂಗೆ ಆಗಿರೋದು ಇಲ್ಲ ಅಂತಂದರೆ ಅವ್ರು ಯಾಕೆ ಪಾಪ ಮಕ್ಳನ್ನ ಬಿಟ್ಟು ಹೋಗಾರ ಹೇಳು ಈ ಸುಗುಣನ್ಗೂ ಯಾಕೆ ಬುದ್ಧಿ ಇಲ್ವೋ ಏನೋ ಸ್ವಲ್ಪನಾದ್ರೂ ಅವ್ರು ಹೇಳಿರ್ತಾರೆ ಹುಷಾರಿರ್ಲಿಲ್ಲ ಹಿಂಗೆ ಹಿಂಗೆ ಅಂತ ಏನೋ ಒಂದು ಕತೆ ಕಟ್ಟಿರ್ತಾರೆ ಇವನೇನಿಲ್ಲ ಚೆನ್ನಾಗಿ ನೋಡ್ಕೊಂಡಂಗೆ ಚೆನ್ನಾಗಿದ್ದಂಗೆನೆ ಸುಗುಣ ಒಳ್ಳೆಯವ್ನು ಸಿಕ್ಕಿಲ್ಲ ಬಿಡು ಈ ಸುಗುಣ ಎಂತ ಅದು ಮಾಡ್ಕೊಬಿಟ್ಲಪ್ಪ ಏನೇನು ಚೆನ್ನಾಗಿಲ್ಲ ಅಲ್ವೇನತ್ತೆ ಏನೇನು ಚೆನ್ನಾಗಿಲ್ಲ ನೋಡಕ್ಕನ ಒಂದಿಟ್ಟು ಲಕ್ಷಣಾಗಿಲ್ಲ ಕರ್ರ ಕಪಾಲಾಟಾಗ್ಯವ ನಂಗೆ ಹಂಗೆ ಮಕ್ಕಂತ ನೋಡ್ಕ ಹಿಂಗೆ ಏಟ್ ಕಾರ ಒಯ್ದೈತಿ ಹಿಂಗೆ ಏಳು ಮಸ್ತ ಸಾಲ ಮಾಡ್ಕೊಳೋನಂತೆ ಯಾರಂಗಂತಿದ್ರಮ್ಮ ಸಾಲ ಮಾಡ್ಕೊಳೋಣ ಮಸ್ತಾಗಿ ಅಂತ ಅಕ್ಕೆ ಕಣತೆ ಅಕ್ಕೆನೆ ಸಾಲ ಮಾಡ್ಕೊಂಡು ಎಲ್ಲನ ಕುಡಿತಾನೆ ಅನ್ಸುತ್ತೆ ಕುಡ್ದು ದಿನ ಹಿಂಸೆ ಕೊಡ್ತಾನೆ ಇನ್ನು ಸುಗುಣನ್ಗೆ ಇವಾಗ ಹೊಸದಾಗಿ ಏನೋ ಇವಾಗ ಎಂತ ಇಲ್ಲದಕ್ಕೆ ಏನೋ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಂತಾನೆ ಆಮೇಲೆ ಹೋಗ್ತಾ ಹೋಗ್ತಾ ಇರೋದು ಸುಗುಣನ್ಗೆ ಹಬ್ಬ ವರ್ಷ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಬರ ಆರಾಮಾಗಿರ್ಬೋದಾಗಿತ್ತು ನಾನು ಹೇಳಿದೆ ಸುಮ್ಮನಿರಮ್ಮ ಇಲ್ಲಿ ಅಂತ ಹೇಳಿದ್ರೆ ಕೇಳಲಿಲ್ಲ ಇಲ್ಲದೆಲ್ಲ ಅವಂತರ ಮಾಡಕ್ಕೆ ಹೋದ್ಲು ಇಲ್ಲದೆಲ್ಲ ಮಾಡಕ್ಕೆ ಹೋದ್ರೆ ಹಿಂಗೆ ಆಗೋದು ಬಿಡಿ ಇವಾಗ ಯಾಕೆ ಊರಿಗೆ ಹೋಗಲ್ಲ ಅಂದಮೇಲೆ ದಾಳಿ ಸುದ್ದಿ ಯಾಕೆ ಸುಮ್ಮನಿರೋ ವಿಜಿ ಅವಳ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ ನಡಿ ಊಟ ಮಾಡೋಣ ಅಮ್ಮ ಅಡುಗೆ ಮಾಡೈತೆ ಊಟ ಮಾಡೋಣ. ನಮ್ಮ ಅತ್ತೆ ಮಾವ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಿಜ ನನ್ಗನ್ ಭಾಳ ಖುಷಿ ಆಯ್ತು ಇಂಥ ಮನೆಗೆ ಇರ್ತಲ್ಲ ಸುಗಣ ಹೋಗಿ ಅಂತ ಮದುವೆ ಆಗಂಥದ್ದು ಏನು ಬಂದಿತ್ತು ಬೋರ್ಗಡಿಗೆ ಹೇಳ ಇನ್ನಪ್ಪ ಬೋರ್ ಹಾಕ್ಸಕ್ಕೆ ಬೋರುತ್ತೇನೋ ನಳಿಕೆ ಹಾಕಿಸ್ರಪ್ಪ ಹಾಕಿಸ್ರಿ ಪೂಜೆ ಮಾಡಿ ಎಲ್ಲ ಮನೆ ದೇವ್ರ ನೆನೆಸ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಹಾಕ್ಸಿ ಮಾವ ಹಾಕ್ಸಿ ಅದೇ ಹೇಳಿದ್ನಪ್ಪ ನೋಡ್ಬೇಕು ಪಾಯಿಂಟ್ ಮಾಡಿಸಿ ಇನ್ನೊಂದೆರಡು ತಾಯಿ ಮಾವ 2 ತಗಲ್ಲ ಅಂದ್ರೆ 4 ಬೋರ್ ಹಾಕಿಸ್ರಿ ಏನು ಎಷ್ಟಾಗುತ್ತಾ ಆಗಲಿ ಒಂದ್ರಾಗ ಬೀಳಿಲ್ಲ ಅಂದ್ರೆ ಇನ್ನೊಂದ್ರಾಗಾದ್ರೂ ಒಂದ್ರಾಗ ಇನ್ನೊಂದು 2 ಇಂಚ್ ಬಂದರೆ ಆಗೋದಿಲ್ಲ ಒಂದು 3-4 ಹಾಕಿಸ್ರಿ ಯಾವ್ದ್ರಲ್ಲಾದ್ರೂ ಬೀಳಿ ಬೋರ್ ಹಾಕ್ಸಕ್ಕೇನು ಸರಿ ಆಯ್ತು ಹೇಳಮ್ಮ. ಮಾಮಂಗಂತಿತ್ತಮ್ಮ ಬೋರ್ ಹಾಕ್ಸಕ್ಕೆ ದುಡ್ಡು ಕೊಟ್ಟೈತೆ ವಿಜಿ ಅಂತ ಅತ್ತೆ ಬಿಡು ಹಾಕಿಸ್ಲೇಳು ಅವರು ಚೆನ್ನಾಗಿರ್ಲೇಳು ನಾವು ಚೆನ್ನಾಗಿರ್ತೀವಿ ಎಲ್ಲರೂ ಚೆನ್ನಾಗಿರ್ಬೋದು ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದೂ ಇರಲ್ಲ ಅತ್ಲಾಗೆ ನಮ್ಮ ಚೆನ್ನಾಗಿರ್ಬೇಕು ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದೂ ಇರಲ್ಲ ಎಲ್ಲರೂ ಚೆನ್ನಾಗಿದ್ದರೆ ಹೆಂಗತ್ತ ನೀನು ಬೋರ್ ಹಾಕಿದ್ರೆ ನಾಳೆ ಹೊತ್ನಾಗ ನೆನೆಸ್ಕೊಂತಾನೆ ನನಗೆ ಸುಗುಣನ ಗಂಡನ ನೆನೆಸ್ಕೊಂಡ್ರೆ ನಗು ಬರ್ತೈತೆ ಅದನ್ನು ಬೇರೆ ಸ್ಟೇಟಸ್ಗೆ ಹಾಕಿದ್ದಾಳೆ ಅಲ್ಲ ವಯಸ್ಸಾಗೈತೆ ನೋಡಿದ್ರೆ ಅವ್ರ ಅಪ್ಪ ಅನ್ಕೋಬೇಕು ಹಂಗಿದ್ದಾನೆ ಇಬ್ರು ಮಕ್ಕಳು ಅಂತಂದರೆ ಒಳ್ಳೆನಲ್ಲ ಅನ್ಸುತ್ತಾನೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನಿಸ್ತೈತೆ ನನಗೆ ನಾನು ಹೆಂಗೆ ನೋಡ್ಕೊಳ್ತಾನೋ ಏನೋ ಸ್ವಲ್ಪನೂ ಚೆನ್ನಾಗಿಲ್ಲ ನೋಡೋಕ್ಕೆ ಚೆನ್ನಾಗಿ ನೋಡ್ಕೊಂಬೋದು ಇಲ್ಲ 2 ದಿವಸಕ್ಕೆ ನೋಡಿ ಅವಳು ಬಂದು ತಿರುಗಿ ತೋರ್ ಮನೆ ಸೇರ್ಕೊಂತಾಳ ಹಿಂಗೆ ಆಗೋದು ಈ ವಿಜಿ ಏನು ಅಂದಿದ್ಲು ಅಂತ ಹೇಳಿ ನೋಡ್ತಾ ಇರ್ರಿ ಅಯ್ಯೋ ದೇವ್ರೆ ಎಂತ ಮದುವೆ ಆಗಿದ್ದಾಳಪ್ಪ ಹೋಗಿ ನೀನೇನು ಚೆನ್ನಾಗಿಲ್ಲ ಚೆನ್ನಾಗಿ ನೋಡ್ಕೊಂಬಲ್ಲ ಅವ್ನು ಗ್ಯಾರಂಟಿ ನೋಡ್ಕೊಂಬಲ್ಲ ಅದಕ್ಕೆ ಮತ್ತೆ ಪ್ರಶ್ನೆ ಎಂತ ಇಲ್ಲ ಏನೋ ಮಾಡ್ಕೊಂಡು ಸತ್ತೋಗೈತಿ ಏನು ಕೊಡಲಿ ಅಂತ ಹೇಳಿ ಹುಷಾರಿಲ್ಲ ಅಂತ ಹೇಳಿ ಸುಳ್ಳು ಹೇಳವ್ರಿ ನೋಡ್ತಾ ಇರ್ರಿ ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.